ಹಾಯ್ ಹಲೋ ಫ್ರೆಂಡ್ಸ್, ವಿಜು ವಾಡ್ಯದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆಬೇಳಿನ ಹೋಳಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ನೋಡಿ, ಹೋಳಿಗೆ ಮಾಡಲು 1 ಕಪ್ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೇಗ ಕುದಿಯುತ್ತೆ. ಎಣ್ಣೆ ಹಾಕಿ ಈ ರೀತಿ ಸ್ವಲ್ಪ ಕಲಸ್ಕೋಬೇಕು. ಆಮೇಲೆ ಇದಕ್ಕೆ ಕಡಲೆಬೇಳೆ ಹಾಕಿರೋ 3 ಬಾಂಡಲ್ಲಿ ನೀರನ್ನು ಹಾಕೋಬೇಕು. ನೋಡಿ, 1 ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ, 2 ನೋಡಿ 3 ಬಾಂಡಲ್ಲಿ ನೀರನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಸ್ಟೋವ್ ಮೇಲೆ ಇಡೋಣ. ಇದು 3 ಸೀಟಿ ಆದಮೇಲೆ ತೆಗೆಯೋಣ. ನೋಡಿ, 3 ಸೀಟಿ ಆದಮೇಲೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಬೆಂದಿದೆ ಇಲ್ಲೋ ಅಂತ ಒಂದು ಕಾಳು ತೊಗೊಂಡು ನೋಡೋಣ. ಬೆಂದಿದೆ ನೋಡಿ, ಈ ರೀತಿಯಾಗಿ ನುಣ್ಣಗಾಗಿದೆ. ಇದನ್ನು ಇವಾಗ ಏನು ಮಾಡೋಣ, ಬೇರೆ ಬಾಂಡಲಿಗೆ ಹಾಕೊಳ್ಳೋಣ. ಬೇರೆ ಬಾಂಡಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಉಳಿದಿರುತ್ತಲ್ಲ, ಅದು ನೀರನ್ನ ಬಸಿದ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಸ್ಮೂತ್ ಆಗಿದೆ ಇದು. ನೋಡಿ, ಇದ್ರಲ್ಲಿ ತೆಗೆದಿದ್ದೀನಿ. ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇನ್ನೊಂದು ಬಾಲ್ ತೊಗೊಂಡು ನೀರನ್ನ ಜಾನ್ಸ್ಕೊಳ್ಳೋಣ. ಇದಕ್ಕೆ ಈ ನೀರು ಜಾನ್ಸ್ಕೊಂಡು ನಾವು ಕಟ್ಟಿನ ಸಾಂಬಾರು ಮಾಡ್ತೀವಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಉಳಿಲಾತ್ತೆ. ನೋಡಿ, ಈ ರೀತಿಯಾಗಿ ಜಾನ್ಸ್ಕೊಳ್ಬೇಕು. ನೋಡಿ, ಓಕೆ, ಇವಾಗ ಮುಗಿದಿತ್ತು. ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡು ನೋಡಿ, ಇವಾಗ ನೀರು ಎಲ್ಲ ಇದೆ. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನೋಡಿ, ಇದು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಸ್ವಲ್ಪ ನೀರಿದೆ ಅಲ್ವಾ, ಅದು ಹೋಗಬೇಕು. ಅಂದರೆ ಹೂರಣ ತುಂಬ ಚೆನ್ನಾಗಿರುತ್ತೆ. ಇದು ಕಡಲೆಬೇಳೆ ಹೋಳಿಗೆ. ಹಾಗೂ ನಿಮ್ಗೆ ಇನ್ನೊಂದ್ಸಲ ತೊಗರಿಬೇಳೆ ಹೋಳಿಗೆಯನ್ನು ಮಾಡೋದು ತಿಳಿಸ್ಕೊಡ್ತೀನಿ. ನೋಡಿ, ನೋಡಿ ನೀರೆಲ್ಲ ಹೋಗಿದೆ. ಇವಾಗ ಏನು ಮಾಡೋಣ, ಇದಕ್ಕೆ ನೋಡಿ 1 ಬಾಲ್ ಕಡಲೆಬೇಳೆ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ 1 ಬಾಲ್ ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿರುವಂಥ ಬಡೆ ಸೊಪ್ಪು ಮತ್ತು ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ನೋಡಿ, ಇದು ಹೇಗೆ ಚೆನ್ನಾಗಿ ಕುದೀತಾ ಇದೆ ಅಂತ. ಇನ್ನೂ 1 ನಿಮಿಷ ಇದನ್ನು ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಬೆಲ್ಲದ ಜೊತೆ ಕಲ್ಕೊಂಡಿದೆ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋಣ. ಮಿಕ್ಸರ್ ಬೇಕಿದ್ರೆ ಮಿಕ್ಸಿಯಲ್ಲಿ ರುಬ್ಕೋಬೋದು, ಇಲ್ಲ ಚಾಣಿಯಲ್ಲಿ ರುಬ್ಕೋಬೋದು. ಇದನ್ನು ನೋಡಿ, ಹೂರಣನ ರುಬ್ಬಿದ್ದೀನಿ. ಹಾಗೆ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಕೂಡ ರೆಡಿ ಮಾಡಿದ್ದೀನಿ. ಇವಾಗ ನಾನು ಇದನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಒಂದು ರಪ್ಪಾಗಿರುವ ಕ್ಯಾರಿ ಬ್ಯಾಗ್ ತೊಗೊಂಡು ರೌಂಡಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇವಾಗ ಮಾಡೋದು ತೋರಿಸ್ತೀನಿ. ನೋಡಿ, ಇಷ್ಟು ಕಣ್ಕನ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ, ಈ ರೀತಿಯಾಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು ತಗಡಿಗೆ. ಇಷ್ಟೊಂದು ಅಗಲ ಮಾಡ್ಕೋಬೇಕು ಇದು. ನೋಡಿ, ಇಷ್ಟೊಂದು ಅಗಲ. ಇವಾಗ ನಾನು ಹೂರಣನ ತುಂಬುತ್ತೀನಿ. ನೋಡಿ, ಈ ರೀತಿಯಾಗಿ ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹೂರಣ ಎಷ್ಟು ತಗೋತೀವಿ ಅದಕ್ಕಿಂತಲೂ ಸ್ವಲ್ಪ ಕಣಕ ಕಡಿಮೆ ತೊಗೋಬೇಕು, ಹಿಟ್ಟನ್ನು ಕಡಿಮೆ ತೊಗೋಬೇಕು. ನೋಡಿ, ಇವಾಗ ಇದು ಈ ಲೆವೆಲ್ಗೆ ಬಂದಿದೆ. ನೋಡಿ, ಈ ರೀತಿಯಾಗಿ ಮಾಡಬೇಕು. ನೋಡಿ, ಇದು ಇವಾಗ ತುಂಬಿದೆ ಅಲ್ವಾ. ಇವಾಗ ತಗಡಿಗೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಎಣ್ಣೆ ಎಲ್ಲ ಕಡೆಯೂ ಹಚ್ಕೋಬೇಕು, ಅಂದರೆ ತಗಡಿಗೆ ಇದು ಅಂಟುಕೊಳ್ಳೋದಿಲ್ಲ. ನೋಡಿ, ಈ ರೀತಿಯಾಗಿ ತುಂಬ ಈಜಿ ಇದೆ ಹೋಳಿಗೆ ಮಾಡೋದು, ಅಷ್ಟೊಂದು ಕಷ್ಟ ಏನಿಲ್ಲ. ಇವಾಗ ನಾನು ಇದಕ್ಕೂ ಕೂಡ ಮೇಲ್ಗಡೆ ಹಚ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಲಟ್ಟಂಗೆಗೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ನಿಧಾನಕ್ಕೆ
ಈಗ ತಿರ್ಕೋಬೇಕು ನೋಡಿ ಈ ರೀತಿಯಾಗಿ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ, ತಿಳು ಬೇಕಂದ್ರೂ ತಿಳು. ನಾವು ತಿಳುವೆ ಮಾಡ್ತೀವಿ ಯಾವಾಗಲೂ ಹೋಳಿಗೆನ. ನೋಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಹೋಳಿಗೆ. ನೋಡಿ ಇದು ಇಷ್ಟೊಂದು ಅಗಲನ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಹಂಚಿಗೆ ಹಾಕೊಳ್ಳೋಣ. ನೋಡಿ ಹಂಚು ಕೂಡ ಕಾದಿದೆ. ಇವಾಗ ಹೋಳಿಗೆನ ನಿಧಾನವಾಗಿ ಹಾಕೊಳ್ಳೋಣ. ಈ ರೀತಿಯಾಗಿ ನಿಧಾನವಾಗಿ ಈ ರೀತಿಯಾಗಿ ಹಾಕೊಂಡಿದ್ದೀವಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸ್ಲೋ ಆಗಿ ಗ್ಯಾಸ್ ಫ್ಲೇಮಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ. ಇವಾಗ ಇದನ್ನು ನಿಧಾನವಾಗಿ ತಿರುಗಿ ಹಾಕೊಳ್ಳೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು. ನೋಡಿ ಈ ಸೈಡ್ನು ಇದು ಬೆಂದಿರುತ್ತೆ. ಇವಾಗ ಇದನ್ನು ಇವಾಗ ಪಲ್ಟಾಯಿ ತೊಗೊಂಡು ಹಾಕೊಳ್ಳೋಣ. ನೋಡಿ ಬೆಂದಿದೆ ಇವಾಗ ಚೆನ್ನಾಗಿ. ಇದನ್ನು ಈ ರೀತಿಯಾಗಿ ಮಡಚಿಕೊಂಡು ಬೇಯಿಸ್ಕೋಬೇಕು. ನೋಡಿ ಇವಾಗ ಹೋಳಿಗೆನ ಬೆಂದಿದೆ. ನೋಡಿ ಚೆನ್ನಾಗಿ ಬಂದಿದೆ ಇದು. ಇವಾಗ ಇದನ್ನು ತಗೊಳ್ಳೋಣ. ನೋಡಿ ಇದೇ ರೀತಿಯಾಗಿ ಇನ್ನೊಂದು ಹೋಳಿಗೆನ ಲಟಾಸ್ಕೊಂಡಿದ್ದೀನಿ. ಇದನ್ನು ಇವಾಗ ಹಂಚಿಗೆ ಹಾಕಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.